ಕನ್ನಡ ಭಾಷೆ, ಸಂಸ್ಕೃತಿ, ಸಂಪತ್ತು ಹಾಗೂ ಕನ್ನಡಿಗರ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿ ಯುವಕರ ಮೇಲಿದೆ. ಆ ನಿಟ್ಟಿನಲ್ಲಿ ಯುನಿಟ್ ಸ್ಪಾರ್ಕ್ ಎನ್ಜಿಒ ಧಾರವಾಡ ಕೆಲಸ ಮಾಡುತ್ತಿದೆ ಎಂದು ಯುನಿಟ್ ಸ್ಪಾರ್ಕ್ ಎನ್ಜಿಒ ಅಧ್ಯಕ್ಷರಾದ ಭೀಮರಾವ್ ಆರ್ ಕೊಟ್ಟೇನವರ್ ಹೇಳಿದರು. ರಾಮಮಂದಿರ ಹತ್ತಿರ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಂತ ಬೈಕ್ ರ್ಯಾಲಿ ನೇತೃತ್ವವನ್ನು ವಹಿಸಿ ಮಾತನಾಡಿದರು. ಯುವಕರನ್ನ ಜಾಗೃತಿ ಮಾಡುವುದು ಅವಶ್ಯಕತೆ ಇದೆ ಎಂದವರು ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು. ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಕೋರುತ್ತಾ ಇವತ್ತು ನಮ್ಮ ಯುನಿಟಿ ಸ್ಪಾರ್ಕ್ ಎನ್ಜಿಒ ವತಿಯಿಂದ ಕರ್ನಾಟಕದ ಅವೇರ್ನೆಸ್ ಮತ್ತು ಜಯಂತಿ ಅವೇರ್ನೆಸ್ ಸಂಬಂಧ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಬಹಳಷ್ಟು ಜನ ನಮ್ಮೊಂದಿಗೆ ಇದ್ದಾರೆ. ಆಮೇಲೆ ನಾವು ಮುಂಬರುವ ದಿನಗಳಲ್ಲಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ನಮ್ಮ ಯುನಿಟಿ ಸ್ಪಾರ್ಕ್ ಎನ್ಜಿಒವನ್ನು ಸೇವೆಯನ್ನು ಮುಂದೆ ಸಲ್ಲಿಸುವಂಥ ಕೆಲಸ ಕೂಡ ನಾವು ಮಾಡ್ತೇವೆ. ಆಮೇಲೆ ಮುಂಬರುವ ದಿನಗಳಲ್ಲಿ ನಮ್ಮ ಯುನಿಟಿ ಸ್ಪಾರ್ಕ್ ಎನ್ಜಿಒ ಅಂತ ಸಂಸ್ಥೆ ಐತಿ, ಅದು ಯಾವುದೋ ಬೇಕಾದಿರಲಿ ಅಂದರೆ ಟ್ರೈನಿಂಗ್ ಅವೇರ್ನೆಸ್ ಇರಲಿ, ಆಮೇಲೆ ಕನ್ನಡ ಪರ ಸಂಘಟನೆಗಳ ಕೆಲಸ ಆಗಿರಲಿ, ಆಮೇಲೆ ಕನ್ನಡವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಆಗಿರಲಿ, ಆಮೇಲೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಕನ್ನಡದ ಬಗ್ಗೆ ಜಾಗೃತಿ ವಹಿಸುವಂಥ ಕೆಲಸ ಆಗಿರಲಿ, ಆಮೇಲೆ ಕನ್ನಡ ಪರ ಸಂಘಟನೆಗಳು ಇನ್ನೂ ಹೆಚ್ಚು ಮಾಡುವಂಥ ಕೆಲಸ ಕೂಡ ನಾವು ನಮ್ಮ ಎನ್ಜಿಒ ವತಿಯಿಂದ ಮಾಡ್ತೇವೆ. ಆಮೇಲೆ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದರೆ ನಮ್ಮ ಹುಡುಗರೇನಾದ್ರೆ ಎಲ್ಲರೂ ಸೇರಿ ಒಗ್ಗೂಡಿಕೊಂಡು ಹೋಗುವ ಮತ್ತು ಕರ್ನಾಟಕ ಸಂಸ್ಕೃತಿಯನ್ನು ಪರಂಪರೆಯನ್ನು ಮುಂದೆ ಇನ್ನೂ ಅತ್ಯಂತ ವಿಜೃಂಭಣವಾಗಿ ಆಚರಿಸುತ್ತಾ ಭಾಳ ಒಳ್ಳೆಯಾಗಿ ನಾವು ಈ ಸಂಸ್ಥೆಯನ್ನು ತೊಗೊಂಡು ಹೋಗಿ ಮತ್ತು ಕರ್ನಾಟಕದ ಪರ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಾನು ಮುಗಿಸ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವನ್ ಅಂಗಡಿ ಚೋಪ್ರಾ, ಹಿರಿಯ ಪತ್ರಕರ್ತರಾದ ಬಸವರಾಜ್ ಆನೆಗುಂದಿ ಆಗಮಿಸಿದ್ರು. ಅಧ್ಯಕ್ಷತೆಯನ್ನು ವಹಿಸಿದ್ದ ರಾಜೇಶ್ ಕೊಟ್ಟೇನವರ್, ಬಿಜೆಪಿ ಮುಖಂಡರು ಹಾಗೂ ಮಾಜಿ ಅಧ್ಯಕ್ಷರು, ಅರಣ್ಯ ವಸತಿ ಮತ್ತು ವಿಹಾರ ಧಾಮಗಳ ಸಂಸ್ಥೆ ಕರ್ನಾಟಕ ಸರ್ಕಾರ ಇವರು ಮಾತನಾಡಿ, ಕನ್ನಡ ನಾಡು ನುಡಿ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹೆಚ್ಚೆಚ್ಚು ಪುಸ್ತಕಗಳನ್ನು ಯುವಕರು ಓದಬೇಕು. ನಾಡು ನುಡಿಗಾಗಿ ಶ್ರಮಿಸಿದಂತ ಮಹನೀಯರ ಜೀವನದ ಚರಿತ್ರೆಗಳನ್ನು ತೇದು ಮಹಾನ ವ್ಯಕ್ತಿಗಳ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಯುವಕರಲ್ಲಿ ಕರೆ ನೀಡಿದರು. ಕನ್ನಡ ರಾಜ್ಯೋತ್ಸವದ 70ನೇ ಕನ್ನಡ ರಾಜ್ಯೋತ್ಸವ ಇದು. ಈ ಸಂದರ್ಭದಲ್ಲಿ ಬಹಳ ಸಂತೋಷವಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಏನು ಮೊದಲು ಯಾವ ಪರಿಸ್ಥಿತಿ ಇತ್ತು ಕನ್ನಡದ, ಇವತ್ತೇನು ಕನ್ನಡದ ಬಗ್ಗೆ ಅಭಿಮಾನವುಳ್ಳವರು ಹೆಚ್ಚಿಗೆ ಆಗ್ತಾ ಇದೆ. ಕನ್ನಡದ ಬಗ್ಗೆ ಅಭಿಮಾನವುಳ್ಳವರು, ಕನ್ನಡದ ಬಗ್ಗೆ ಜಾಗೃತಿಯನ್ನು ವಹಿಸುವವರು ಯುವಕರಲ್ಲಿ ತುಂಬ ಕಾಡ್ತಾ ಇದೆ. ಇದು ನನಗೆ ಭಾಳ ಹೆಮ್ಮೆಯ ವಿಷಯ. ಏನು ಕರ್ನಾಟಕದ ಏಕೀಕರಣವಾದಾಗ ಕನ್ನಡದ ಬಗ್ಗೆ ಕೆಲವು ಭಾಳ ಬಾಯಾಕಾಶದಿಂದ ಒತ್ತಡಿದ್ದು, ಬೇರೆ ಕಡೆಯಿಂದ ಜನ, ಬೇರೆ ರಾಜ್ಯದಿಂದ ಬಂದು ಜನ ಕೆಲಸ ಮಾಡ್ತಿದ್ರು. ಅವನ್ನೆಲ್ಲ ನಾವು ಕೊನೆಗಾಣಿಸ್ಬೇಕಾಗಿದೆ. ನಮ್ಮವರಿಗೆ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡುವುದು, ನಮ್ಮ ಕನ್ನಡದ ಬಗ್ಗೆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಅಭಿಮಾನ ಮೂಡಿಸುವಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗಿದೆ. ಅದು ಬೆಳಗಾವಿ ಇರ್ಬೋದು, ಸೊಲ್ಲಾಪುರ ಸಹ ನಮ್ಮದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಬೆಳಗಾವದ ಖ್ಯಾತಿಯನ್ನು ತೆಗೆದ್ರೆ ನಾವು ಮಹಾರಾಷ್ಟ್ರಗಳಿಗೆ ಹೊಟ್ಟೆ ಹೆದರುವಂಥ ಕಾರಣ ಏನಿಲ್ಲ. ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಯಾವತ್ತೂ ಹಸಿರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಕನ್ನಡಕ್ಕಾಗಿ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ. ಇವತ್ತೇನು ಇದು ಯುನಿಟಿ ಸ್ಪಾರ್ಕ್ ಅಂತೇಳಿ ಎನ್ಜಿಒ ಆದ ಧಾರವಾಡದಲ್ಲಿ, ಆ ಎನ್ಜಿಒ ನೇತೃತ್ವದಲ್ಲಿ ಭೀಮರಾವ್ ಕೋಟೆನವರು ಹಾಗೂ ಭುವನ ಸೊಲ್ಲಾಪುರ ಹಾಗೂ ಕಿಲ್ಲೆದಾರ್ ಅಖಿಲ ಕಿಲ್ಲೆದಾರ್ ಹಾಗೂ ಏನು ಇವರೆಲ್ಲ ಸಂಘಟನೆ ಕೂತ್ಕೊಂಡು ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ. ಈ ಯುವಕರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಉಳ್ಳವರಾಗಿರಬೇಕು. ಜಾಗೃತಿಯನ್ನು ಕನ್ನಡದ ಬಗ್ಗೆ ಮಾಡಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕನ್ನಡ ಮಾತಿಗೆ, ಈ ಕನ್ನಡ ಭುವನೇಶ್ವರಿ ತಾಯಿಗೆ, ಈ ಕನ್ನಡದ ನೆಲಕ್ಕೆ ನನ್ನ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ, ಕನ್ನಡ ನನ್ನದು ಯಾವಾಗಲೂ ಉಸಿರು, ಕನ್ನಡದ ಬಗ್ಗೆ ನಾನು ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಇನ್ನೊಂದು ಸಂದರ್ಭ ಹೇಳ್ತಾ ತಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡುತ್ತಾ, ನಾವೆಲ್ಲರನ್ನು ನಮ್ಮನ್ನು ಯಾರು ಕೆಣಕಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಮಾತನ್ನು ಹೇಳ್ತೇನೆ, ಪ್ರೀತಿಯಿಂದ ಮಾತನ್ನು ಹೇಳ್ತೇನೆ. ಕೆಣಕಿದರೆ ನಾವು ಯಾವುದಕ್ಕೂ ಯಾವ ಇದಕ್ಕೂ ನಾವು ಸಹ ಸಿದ್ಧರಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಬರೋ ಕನ್ನಡ ಮಾತಿಗೆ ಭುವನೇಶ್ವರಿ ತಾಯಿ
ಇವತ್ತು ಕರ್ನಾಟಕದಾದ್ಯಂತ ಆಚರಿಸುತ್ತಿರುವುದು ತುಂಬ ಸಂತೋಷ ಇರುತ್ತೆ. ಅದೇ ರೀತಿಯಾಗಿ ಧಾರವಾಡದಲ್ಲಿ ರಾಜು ಕೋಟೆನವರ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೆಸಾಡ್ತಾರಲ್ಲ ಅದು ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಎಲ್ಲ ಯುವಕರು ಕನ್ನಡ ನಾಡಿನ ಬಗ್ಗೆ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು, ಅದನ್ನು ಪಾಲಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಈ ಸಂದರ್ಭ. ಇನ್ನು ಬೈಕ್ ರ್ಯಾಲಿಯಲ್ಲಿ ಶ್ಯಾಮ್ ಕಟ್ಟಿಮನಿ, ಆರ್ ಬಂಗಾರಪ್ಪ, ಅಣ್ಣಪ್ಪ ಚಲವಾದಿ, ಸಂಜಯ್ ಚಲವಾದಿ, ರವಿ ಮಣ್ಣವಟಾರ್, ಅಖಿಲ್ ಇನಾಮದಾರ್, ಭುವನ್ ಸೋಲಾಪುರ್, ಸಂಗಮೇಶ್ ಐಟಿ, ಅಂದನ್ ಗ್ವಡ, ಪೊಲೀಸ್ ಪಾಟೀಲ್, ಪ್ರಜ್ವಲ್ ಗೂರ್ಲಕಟ್ಟಿ, ವೈಭವ ಚಿನಗುಡಿ, ಶ್ರೀವರ್ಧನ್ ಚವಾಣ್, ಚೇತನ್ ಹಿರೇಮಠ್, ಅಭಿಷೇಕ್, ಅರುಣ್ ಮಣಿಕಂಠ ಹೆಬ್ನಳ್ಳಿ, ವಿಸ್ಮಯ್ ಶೀಲ್ವಂತ್, ರಾಹುಲ್ ಕಾಜ್ಗಾರ್, ಅನಿಕೇತ್ ಶೆಟ್ಟಿ, ರೋಹಿತ್ ಹಾಲಪ್ಪನವರ್, ಪ್ರಸನ್ನ ತಡಹಾಳ್ ಹಾಗೂ ಶಿವಲಿಂಗ ಮಂಗಳಗಟ್ಟಿ, ರವಿ ಮೋಹನ್, ವಿನಯ್ ಯಡ್ರಾಮಿ, ಅರುಣ್ ಕಾಮತ್, ವಿಜಯ್ ಗಡಾದ್, ಪಟೇಲ್ ಮುಂತಾದವರು ಭಾಗವಹಿಸಿದ್ದರು. ರಾಜು ಕೋಟೆನವರ ನೇತೃತ್ವದಲ್ಲಿ ಏನು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕರ್ನಾಟಕ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವ ದಿನದಂದು ಇವತ್ತು ಇಷ್ಟೆಲ್ಲ ಯುವಕರು ಸೇರಿಕೊಂಡು ಕನ್ನಡ ಜಾಗೃತಿಗಾಗಿ ಇವತ್ತು ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.